ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ನೇಮಕಾತಿಗಾಗಿ SSCಯಿಂದ ಅಧಿಸೂಚನೆ ಹೊರಡಿಸಲಾಗಿದೆ ಸ್ನೇಹಿತರೆ. SSCಯಿಂದ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಈ ನೋಟಿಫಿಕೇಶನ್ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆಗಳೇನು ನೋಡ್ರಿ, ಖಾಲಿ ಹುದ್ದೆಗಳ ಸಂಖ್ಯೆ ಒಟ್ಟಾರೆಯಾಗಿ 3712 ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 3712 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇದು CHSL ಸ್ನೇಹಿತರೆ. ಇದು ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಅಂದ್ರೆ 12ನೇ ತರಗತಿ ಪಾಸ್ ಆದ್ರೆ ಸಾಕ್ರಿ, ಅರ್ಜಿಯನ್ನು ಸಲ್ಲಿಸಬಹುದು. ಈ ನೋಟಿಫಿಕೇಶನ್ ಸಂಪೂರ್ಣ ಮಾಹಿತಿ ನೋಡೋಣ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ. ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ನಾವು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋಣ್ರಿ. ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಏಪ್ರಿಲ್ 8, 2024. ಏಪ್ರಿಲ್ 8, 2024. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಮೇ 7, 2024 ಆಗಿರ್ತದೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕು. ನೆಕ್ಸ್ಟ್ ಅರ್ಜಿಯೊಳಗೆ ಏನಾದರೂ ನೀವು ತಪ್ಪು ಹಾಕಿದಿರಿ ಅಂತ ತಿಳ್ಕೊಳ್ರಿ. ಎಡಿಟ್ ಮಾಡ್ಲಕ್ಕೂ ಆಪ್ಷನ್ ಕೊಡ್ತಾರೆ ಇದ್ರಾಗ. SSCಯಿಂದ ಅಪ್ಲಿಕೇಶನ್ ಎಡಿಟ್ ಮಾಡ್ಲಕ್ಕೂ ಕೂಡ ಮತ್ತೊಮ್ಮೆ ಅಪ್ಲಿಕೇಶನ್ ಓಪನ್ ಆಗ್ತದೆ. ಅದು ನೋಡ್ರಿ, ಮೇ 10ನೇ ತಾರೀಕದಿಂದ ಹಿಡ್ಕೊಂಡು ಮೇ 11ನೇ ತಾರೀಕು ಅಂದ್ರೆ 2 ದಿನ, 2 ಡೇಸ್, 2 ದಿನ ನೋಡ್ರಿ. ನೀವೇನಾದರೂ ತಪ್ಪು ಅರ್ಜಿ ಸಲ್ಲಿಸಿರಿ ಅಂತಂದ್ರೆ ಅವಾಗ ಎಡಿಟ್ ಮಾಡ್ಕೊಳ್ಬಹುದು. ಯಾವಾಗ ಮೇ 10 ಮತ್ತು 11ನೇ ತಾರೀಕಿನಂದು. ನೆಕ್ಸ್ಟ್ ಈ ಹುದ್ದೆಗಳಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನಡೆಸುವುದರ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ಆ ಎಕ್ಸಾಮ್ ನೋಡ್ರಿ, ಒಟ್ಟು 2 ಎಕ್ಸಾಮ್ ಇರ್ತಾವೆ. ಟೈರ್ 1 ಮತ್ತು ಟೈರ್ 2 ಅಂತ 2 ಎಕ್ಸಾಮ್ ಇರ್ತಾವ. ಟೈರ್ 1 ಎಕ್ಸಾಮ್ ಜೂನ್ ಅಥವಾ ಜುಲೈ 2024 ನಡೀತಾವೆ. ಟೈರ್ 2 ಎಕ್ಸಾಮ್ ಏನಪ್ಪ ಅಂದ್ರೆ ಡೇಟ್ ಫಿಕ್ಸ್ ಮಾಡಿಲ್ಲ ಸ್ನೇಹಿತರೆ. ಮುಂದೆ ಆ ಡೇಟ್ ಪಬ್ಲಿಷ್ ಮಾಡ್ತಾರೆ. SSC ಅಫೀಸಿಯಲ್ ವೆಬ್ಸೈಟ್ನಾಗ ಪಬ್ಲಿಷ್ ಮಾಡ್ತಾರೆ ಸ್ನೇಹಿತರೆ. ಈ ಲೋವರ್ ಡಿವಿಷನ್ LDC ಮತ್ತು ಈ JSA ಹುದ್ದೆಗಳಿಗೆ ನೋಡ್ರಿ, ಸ್ಟಾರ್ಟಿಂಗ್ ಪೇಮೆಂಟ್ 19,900 ರೂಪಾಯಿ ಇರ್ತದೆ. ಇದು ಬೇಸಿಕ್ ಪೇಮೆಂಟ್ ರೀ ಸ್ನೇಹಿತರೆ. TADA ಇನ್ನ ಭಾಳ ಅಲವೆನ್ಸಸ್ ಇರ್ತಾವೆ. ಸೆಂಟ್ರಲ್ ಗೌರ್ಮೆಂಟ್ದ ನೌಕರಿ ಒಳಗೆ ಅಲವೆನ್ಸಸ್ ಭಾಳ ಬರ್ತದೆ. ಆ ಅಲವೆನ್ಸಸ್ ಎಲ್ಲ ಸೇರಿದ್ರೆ ನಿಮಗೆ 30,000 ಪ್ಲಸ್ ಪೇಮೆಂಟ್ ನಿಮಗೆ ಕೈಗೆ ಬರುವಂಥ ಸಾಧ್ಯತೆ ಐತಿ. ಅದೇ ರೀತಿ ನೆಕ್ಸ್ಟ್ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳ. ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳ ಸ್ಟಾರ್ಟಿಂಗ್ ಪೇಮೆಂಟ್ ನೋಡ್ರಿ 25,500 ರೂಪಾಯಿ ಅದ. ಪ್ರತಿ ತಿಂಗಳಿಗೆ 25,500 ರೂಪಾಯಿ ಅದ. ಇದಕ್ಕೂ ಕೂಡ ಅಲವೆನ್ಸಸ್ ಎಲ್ಲ ಸೇರಿ ಒಂದು 34,000 35,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಬರಬಹುದು. ಆಗಲೇ ಹೇಳ್ದಂಗೆ 3712 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಕರ್ನಾಟಕದ ಅಭ್ಯರ್ಥಿಗಳಿಗೆ ಇನ್ನೂ ಒಂದು ಖುಷಿ ವಿಚಾರ ಏನಂದ್ರೆ, ಈ ಎಕ್ಸಾಮ್ಗಳು ಕನ್ನಡ ಭಾಷೆಯೊಳಗೆ ನಡೀತಾವ್ರಿ. ಈ ಎಕ್ಸಾಮ್ಗಳು ಕನ್ನಡ ಭಾಷೆಯೊಳಗೆ ಇರ್ತದೆ. ಆದ್ರೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ನೀವು ಅಲ್ಲಿ ಆಯ್ಕೆ ಮಾಡ್ಬೇಕು. ಎಕ್ಸಾಮಿನೇಷನ್ ಯಾವ ಭಾಷೆಯೊಳಗೆ ಬೇಕು ಅಂತ ಅಲ್ಲಿ ಕೇಳ್ತಾರ. ಅಲ್ಲಿ ಏನಪ್ಪಾ ಅಂದ್ರೆ ಕೇರ್ಫುಲ್ಲಿ ಆಗಿ ನೀವು ಸೆಲೆಕ್ಟ್ ಮಾಡ್ಬೇಕು. ಅಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಏನಾದರೂ ನೀವು ಮಾಡಿದ್ರಿ ಅಂತಂದ್ರೆ ಕ್ವಶನ್ ಪೇಪರ್ ನಿಮಗೆ ಕನ್ನಡದೊಳಗೆ ಕೊಡ್ತಾರೆ. ಓಕೆ ರೀ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಗರಿಷ್ಠ 27 ವರ್ಷ ಮೀರಿರಬಾರ್ದು. ಅಂದ್ರೆ ಅಪ್ ಟು 27 ಇಯರ್ಸ್ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ಈ 27 ಏನು ಗರಿಷ್ಠ ವಯೋಮಿತಿ ಅದಲ್ಲ, ಇದ್ರ ಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾರೆ ಸ್ನೇಹಿತರೆ. ವಯೋಮಿತಿ ಸಡಿಲಿಕೆ ಕೂಡ ಕೊಡ್ತಾರೆ. SC ಮತ್ತು ST ಕ್ಯಾಟಗರಿಯ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 5 ವರ್ಷ ಅಂದ್ರೆ 27 ಪ್ಲಸ್ 5 ವರ್ಷ. OBC ಕ್ಯಾಟಗರಿಯ ಅಭ್ಯರ್ಥಿಗಳಿದ್ರಿ ಅಂದ್ರೆ 3 ವರ್ಷ ಅಂದ್ರೆ 27 ಪ್ಲಸ್ 3 ವರ್ಷ. ಆಮೇಲೆ ಅಂಗವಿಕಲ ಅಭ್ಯರ್ಥಿಗಳು ಜನರಲ್ ಕ್ಯಾಟಗರಿಯವರು ಆಗಿದ್ರಿ ಅಂತ ತಿಳ್ಕೊಳ್ರಿ. ಅಂದ್ರೆ ಜನರಲ್ ಕ್ಯಾಟಗರಿಯ ಅಭ್ಯರ್ಥಿ ಅಂಗವಿಕಲ ಇದ್ನು ಅಂತಂದ್ರೆ ಅವನಿಗೆ 10 ವರ್ಷ. ಇನ್ ಕೇಸ್ OBC ಕ್ಯಾಟಗರಿಯ ಅಭ್ಯರ್ಥಿ ಅಂಗವಿಕಲ ಇದ್ನು ಅಂದ್ರೆ ಅವನಿಗೆ 13 ವರ್ಷ. ಆಮೇಲೆ SC ಅಥವಾ ST ಕ್ಯಾಟಗರಿಯ ಅಭ್ಯರ್ಥಿ ಅಂಗವಿಕಲ ಇದ್ನು ಅಂದ್ರೆ ಅವನಿಗೆ 15 ವರ್ಷ. ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾರೆ. ಇನ್ ಕೇಸ್ ನೀವು ಮಾಜಿ ಸೈನಿಕರಿದ್ರಿ ಅಂತಂದ್ರೆ ಎಷ್ಟು ವರ್ಷ ನೀವು ಸೇವೆ ಸಲ್ಲಿಸಿರ್ತೀರಿ ಅಷ್ಟು ವರ್ಷದ ಮೇಲೆ 3 ವರ್ಷ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ವಿಡೋ ಇದ್ರಿ ಅಂದ್ರೆ ವಿಧವೆಯರಿದ್ರಿ ಅಥವಾ ಡಿವೋರ್ಸ್ ಆದವರಿದ್ರಿ ಅಂತ ತಿಳ್ಕೊಂಡು ಹೆಣ್ಮಕ್ಳು ಅಂಥವ್ರಿಗೆ ಏನಪ್ಪ ಅಂದ್ರೆ ಅಪ್ ಟು 35 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸ್ಲಕ್ಕ ಅವಕಾಶ ಐತಿ ಸ್ನೇಹಿತರೆ.
ನೆಕ್ಸ್ಟ್ ನಾವು ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಶೈಕ್ಷಣಿಕ ವಿದ್ಯಾರ್ಹತೆಯ ಬಗ್ಗೆ ನೋಡೋಣ. ಮೊದಲನೇದಾಗಿ ಡೇಟಾ ಎಂಟ್ರಿ ಆಪರೇಟರ್. ಈ ಡೇಟಾ ಎಂಟ್ರಿ ಆಪರೇಟರ್ ನೋಡ್ರಿ ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಅದರಲ್ಲಿ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಒಂದು ಇಲಾಖೆ ಐತಿ. ಅದೇ ರೀತಿ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ಒಂದು ಡಿಪಾರ್ಟ್ಮೆಂಟ್ ಐತಿ. ಈ ಎರಡು ಡಿಪಾರ್ಟ್ಮೆಂಟ್ಗಳಲ್ಲಿ ನೀವು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ PUC ಸೈನ್ಸ್ ಪಾಸ್ ಮಾಡಿರಬೇಕಾಗ್ತದೆ. PUC ಸೈನ್ಸ್ ಪಾಸ್ ಮಾಡಿರಬೇಕಾಗ್ತದ. ಈ PUC ಸೈನ್ಸ್ನಲ್ಲಿ ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟ್ ಆಗಿ ಓದಿರ್ಬೇಕು. ಇದು ಎರಡೇ ಡಿಪಾರ್ಟ್ಮೆಂಟ್ಗಳಿಗೆ ಸ್ನೇಹಿತರೆ. ಈ ಎರಡು ಡಿಪಾರ್ಟ್ಮೆಂಟ್ಗಳ ಹೊರತುಪಡಿಸಿ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತ ತಿಳ್ಕೊಳ್ರಿ. ಅವಾಗೇನು ನೀವು PUC ಸೈನ್ಸ್ ಪಾಸ್ ಮಾಡಿರ್ಬೇಕಂತೇನಿಲ್ಲ, PUC ಪಾಸ್ ಆದ್ರೆ ಸಾಕು. ನೆಕ್ಸ್ಟ್ ಅರ್ಜಿ ಹೆಂಗ್ ಸಲ್ಲಿಸೋದು? ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ಬೇಕ್ರಿ. ಹೊಸ ಅಫೀಸಿಯಲ್ ವೆಬ್ಸೈಟ್ ಆದ್ರಿ ಇದು. ಇದಕ್ಕೆ ಸಂಬಂಧಿಸಿದಂಗೆ ಅಂದ್ರೆ ಹೆಂಗ ನಿಮ್ದು ಮೊಬೈಲ್ ಮೂಲಕನೇ ಅರ್ಜಿಯನ್ನ ಸಲ್ಲಿಸ್ಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಆ ವಿಡಿಯೋವನ್ನ ನೀವು ಒಮ್ಮೆ ಕಂಪ್ಲೀಟ್ ಆಗಿ ನೋಡಿ ತದನಂತರ ಅರ್ಜಿಯನ್ನ ಸಲ್ಲಿಸ್ರಿ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋಣ ಸ್ನೇಹಿತರೆ. ಅರ್ಜಿ ಶುಲ್ಕ ನೋಡ್ರಿ ಸ್ನೇಹಿತರೆ, 100 ರೂಪಾಯಿ ಇರ್ತದೆ. ಅಪ್ಲಿಕೇಶನ್ ಫೀ 100 ರೂಪಾಯಿ ಇರ್ತದೆ. ಅದರಲ್ಲಿಯೂ ನೀವು ಮಹಿಳಾ ಅಭ್ಯರ್ಥಿಗಳಿದ್ರಿ ಅಥವಾ SC ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಿದ್ರಿ ಅಥವಾ ST ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಿದ್ರಿ ಅಥವಾ ಅಂಗವಿಕಲ ಅಭ್ಯರ್ಥಿ ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ನಿಮಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲ ಸ್ನೇಹಿತರೆ. ಅಪ್ಲಿಕೇಶನ್ ಫೀ ತುಂಬುವಂಗಿಲ್ಲ. ಆನ್ಲೈನ್ ಮೂಲಕನೇ ಅರ್ಜಿ ಶುಲ್ಕವನ್ನ ಪಾವತಿ ಮಾಡ್ಬೇಕು ಸ್ನೇಹಿತರೆ. ಅರ್ಜಿ ಶುಲ್ಕ ಪಾವತಿ ಮಾಡ್ಲಕ್ಕೆ ಮೇ 8, 2024 ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರೊಳಗ ನೀವು ಅರ್ಜಿ ಶುಲ್ಕವನ್ನ ಪಾವತಿ ಮಾಡ್ಬೇಕು. ನೆಕ್ಸ್ಟ್ ನಾನು ಆಗಲೇ ಹೇಳಿದೆ, ಈ ಹುದ್ದೆಗಳಿಗೆ ಎಕ್ಸಾಮ್ ತೆಗೆದುಕೊಳ್ಳುವುದರ ಮೂಲಕ ಅಂದ್ರೆ ಪರೀಕ್ಷೆಗಳನ್ನ ತೆಗೆದುಕೊಳ್ಳುವುದರ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗ್ತದ ಅಂತ ಹೇಳಿದೆ. ಎಕ್ಸಾಮ್ ತಗೊಳ್ತಾರ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಮ್ದು ಕರ್ನಾಟಕದ ರಾಜ್ಯದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇವಿಷ್ಟು ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರ್ತಕ್ಕಂಥದ್ದು ಸ್ನೇಹಿತರೆ. ಆದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ 3 ಎಕ್ಸಾಮ್ ಸೆಂಟರ್ಗಳ ಪ್ರಿಫರೆನ್ಸ್ ಅನ್ನ ನೀವು ಕೊಡಬೇಕು. ಆ 3 ಎಕ್ಸಾಮ್ ಸೆಂಟರ್ಸ್ಗಳಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಈ ಪರೀಕ್ಷೆಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಆಗ್ಲೇ ಹೇಳ್ದಂಗೆ ಒಟ್ಟು 2 ಎಕ್ಸಾಮ್ ಇರ್ತಾವ, ಟೈರ್ 1 ಮತ್ತು ಟೈರ್ 2 ಅಂತ. ಇನ್ನೂ ಒಂದು ಬರ್ತದೆ ಟೈರ್ 3 ಅಂತ ಹೇಳಿ. ಟೈರ್ 3 ಒಳಗೆ ಸ್ಕಿಲ್ ಟೆಸ್ಟ್ ಅಂತ ಬರ್ತದೆ. ಓಕೆ ರೀ. ನಾವು ಟೈರ್ 1 ಮತ್ತು ಟೈರ್ 2 ಎಕ್ಸಾಮ್ದ ಬಗ್ಗೆ ನೋಡೋದಾದ್ರೆ ಒಟ್ಟು ಟೈರ್ 1 4 ಸೆಕ್ಷನ್ಸ್ಗಳು ಬರ್ತಾವ. ಇಂಗ್ಲಿಷ್ ಲ್ಯಾಂಗ್ವೇಜ್, ಜನರಲ್ ಇಂಟೆಲಿಜೆನ್ಸ್, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್, ಜನರಲ್ ಅವೇರ್ನೆಸ್ ಅಂತ ಹೇಳಿ 4 ಪಾರ್ಟ್ಗಳು ಬರ್ತಾವೆ. ಇಲ್ಲಿ ಪ್ರತಿಯೊಂದು ಪಾರ್ಟಿನಾಗ 25 ಪ್ರಶ್ನೆಗಳು ಇರ್ತಾವ. ಎಷ್ಟ್ರಿ? 25 ಪ್ರಶ್ನೆಗಳು ಇರ್ತಾವ. ಪ್ರತಿ ಪ್ರಶ್ನೆಗೆ 2 ಮಾರ್ಕ್ಸ್ ಇರ್ತಾವ. 2 ಮಾರ್ಕ್ಸ್ ಇರ್ತಾವ ಅಂದ್ರೆ ಒಟ್ಟು 50 4 50ಗಳು ಅಂದ್ರೆ 200 ಮಾರ್ಕ್ಸ್ ಇಂದ ಟೈರ್ 1 ಎಕ್ಸಾಮ್ ಆಗಿರ್ತದ. 60 ನಿಮಿಷ ಸಮಯಾವಕಾಶ ಇರ್ತದೆ. ಒಂದೇ 1 ತಾಸು ಸಮಯಾವಕಾಶ ಇರ್ತದೆ. 1 ತಾಸೊಳಗೆ ನೀವು ಎಕ್ಸಾಮ್ ಅನ್ನ ಬಿಡಿಸ್ಬೇಕಾಗ್ತದೆ. ನೆಕ್ಸ್ಟ್ ಈ ಎಕ್ಸಾಮ್ ಏನಲ್ಲ ಸ್ನೇಹಿತರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ಯಾಟರ್ನ್ ಅನ್ನ ಹೊಂದಿರ್ತಾವ. ಅಂದ್ರೆ ಒಂದು ಪ್ರಶ್ನೆ ಇರ್ತದೆ, ಅದಕ್ಕೆ 4 ಆಪ್ಷನ್ಸ್ಗಳಿರ್ತಾವ. ಆ 4 ಆಪ್ಷನ್ಸ್ಗಳಲ್ಲಿ ನೀವು ಸರಿಯಾದ ಒಂದು ಉತ್ತರವನ್ನ ಟಿಕ್ ಮಾಡೋದಿರ್ತದೆ. ಇನ್ ಕೇಸ್ ಒಂದು ಉತ್ತರ ನೀವು ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಮತ್ತೆ ನೆಗೆಟಿವ್ ಮಾರ್ಕ್ಸ್ ಇರ್ತದೆ ಸ್ನೇಹಿತರೆ. ನೆಗೆಟಿವ್ ಮಾರ್ಕ್ಸ್. ಒಂದು ಉತ್ತರ ನೀವು ತಪ್ಪು ಮಾಡಿರಿ ಅಂತ ತಿಳ್ಕೊಳ್ರಿ, 0.5% ಡಿಡಕ್ಟ್ ಮಾಡ್ತಾರೆ. ಅಂದ್ರೆ ಈಗ 2 ಮಾರ್ಕ್ಸ್ ಅದಲ್ಲ, ಈ 2 ಮಾರ್ಕ್ಸ್ನಾಗ 1 ಮಾರ್ಕ್ಸ್ ಡಿಡಕ್ಟ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಟೈರ್ 2 ಎಕ್ಸಾಮ್ದ ಬಗ್ಗೆ ನೋಡೋಣ ಸ್ನೇಹಿತರೆ. ಟೈರ್ 2 ಒಳಗೆ 2 ಸೆಷನ್ ಬರ್ತಾವ. ಸೆಷನ್ 1 ಮತ್ತು ಸೆಷನ್ 2 ಅಂತ ಬರ್ತಾವ. 2 ಸೆಷನ್ ಒಂದೇ ದಿನ ಎಕ್ಸಾಮ್ ನಡೆಸಲಾಗ್ತದೆ. ಸೆಷನ್ 1 ಮಾಡೆಲ್ 1, ಮಾಡೆಲ್ 2 ಅಂತ ಹೇಳಿ ಮ್ಯಾಥಮೆಟಿಕಲ್ ಅಬಿಲಿಟೀಸ್, ಆಮೇಲೆ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಅಂತ ಹೇಳಿ 2 ಮಾಡೆಲ್ಗಳಿರ್ತಾವ ಸ್ನೇಹಿತರೆ. ಒಟ್ಟಾರೆಯಾಗಿ 180 ಮಾರ್ಕ್ಸ್ ಇಂದ ಸೆಷನ್ 1 ಆಗಿರ್ತದೆ. 1 ತಾಸು ಸಮಯಾವಕಾಶ ಇರ್ತದೆ. ನೆಕ್ಸ್ಟ್ ಸೆಷನ್ 2 ಒಳಗೂ ಕೂಡ 2 ಮಾಡೆಲ್ ಬರ್ತಾವ ಸ್ನೇಹಿತರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಗ, ಆಮೇಲೆ ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂಗ ಇದು ಕೂಡ
180 ಮಾರ್ಕ್ಸಿಂದ ಪ್ರಶ್ನೆ ಪತ್ರಿಕೆಯಾಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಸೆಕ್ಷನ್ 3 ಅಂತ ಒಂದು ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂದು ಒಂದು ಐತೆ ಸ್ನೇಹಿತರೆ. 45 ಮಾರ್ಕ್ಸಿಂದ ಇದು ಒಂದು ಎಕ್ಸಾಮ್ ಇರ್ತದೆ, 15 ನಿಮಿಷ ಸಮಯಾವಕಾಶ ಇರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸ್ಕಿಲ್ ಟೆಸ್ಟ್ ಅಂತ ಬರ್ತಾವೆ. ಸ್ಕಿಲ್ ಟೆಸ್ಟ್ ನೀವು ಪಾಸ್ ಮಾಡ್ಬೇಕಾಗ್ತದೆ. ಅಂದ್ರೆ ಟೈಪಿಂಗ್ ಟೆಸ್ಟ್ ಇರ್ತದೆ. ಇಂಗ್ಲೀಷ್ನೊಳಗೆ ಟೈಪಿಂಗ್ ಮಾಡೋದಿರ್ತದೆ, ಇಲ್ಲಿ ಕನ್ನಡದ ಒಳಗೆ ಟೈಪಿಂಗ್ ಮಾಡೋದಿರಲ್ಲ, ಇಂಗ್ಲೀಷ್ನಲ್ಲಿ ನೀವು ಟೈಪಿಂಗ್ ಮಾಡಿಕೊಡ್ಬೇಕು. ಒಂದು ಪೇಪರ್ ಟೈಪ್ ಒಂದು ಪ್ಯಾಸೇಜ್ ಕೊಡ್ತಾರೆ, 15 ನಿಮಿಷ ನಿಮಗೆ ಸಮಯಾವಕಾಶ ಕೊಡ್ತಾರೆ. 15 ನಿಮಿಷ ತನಕ ಏನು ಅದು ಪ್ಯಾಸೇಜ್ ನೋಡಿಗೆಸಿಂದ ನೀವು ಟೈಪ್ ಮಾಡಬೇಕು. ಪ್ರತಿ ನಿಮಿಷ ಏನಪ್ಪ ಅಂದ್ರೆ 35 ವರ್ಡ್ಗಳನ್ನು ನೀವು ಟೈಪ್ ಮಾಡ್ಬೇಕು. ಅಂದ್ರೆ ನೀವೇನಪ್ಪ ಅಂತಂದ್ರೆ ಈ ಸ್ಕಿಲ್ ಟೆಸ್ಟ್ ಪಾಸ್ ಆದಂಗೆ ಸ್ನೇಹಿತರೆ. ನೆಕ್ಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ನೋಡ್ರಿ. ಟೈರ್ 1 ಮತ್ತು ಟೈರ್ 2ರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ನೆಕ್ಸ್ಟ್ ಸಲ್ಯಾಬಸ್ ಇಲ್ಲಿ ಕೊಟ್ಟಾರ ಸ್ನೇಹಿತರೆ. ಇನ್ ಡಿಟೇಲ್ ಸಲ್ಯಾಬಸ್ ಇಲ್ಲಿ ಐತಿ, ಇಂಡಿಕೇಟಿವ್ ಸಲ್ಯಾಬಸ್ ಅಂತ ಇಲ್ಲಿ ಐತಿ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಇಲ್ಲಾಂದ್ರೆ ನೋಟಿಫಿಕೇಶನ್ ಏನಾದ್ರೆ ನಮ್ದು ಟೆಲಿಗ್ರಾಮ್ ಚಾನಲ್ಗೆ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಇನ್ನೂ ತನಕ ಯಾರು ನಮ್ದು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲೋ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಕೂಡಲೇ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಈ ನೋಟಿಫಿಕೇಶನ್ PDF ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ ಸಲ್ಯಾಬಸ್ ಅನ್ನು ಒಮ್ಮೆ ನೋಡ್ರಿ ಸ್ನೇಹಿತರೆ. ಸಲ್ಯಾಬಸ್ ನೋಡಿ ತದನಂತರ ಡಿಸೈಡ್ ಮಾಡ್ರಿ, ಅರ್ಜಿ ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಬಾರ್ದು ಅಂತ ಡಿಸೈಡ್ ಮಾಡ್ರಿ ಸ್ನೇಹಿತರೆ. ಇದಿಷ್ಟು SSC ಇಂದ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ಮಾಹಿತಿಯಾಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.